ಹಾಯ್, ಇವತ್ತು ನಾನು ಮಂಗಳೂರಿನ ಕ್ಷೀರ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಅದಕ್ಕೆ ಕೇಸರಿ ಬಾತ್ ಅಂತಲೂ ಹೇಳ್ತಾರೆ, ಮಂಗಳೂರಲ್ಲಿ ಕ್ಷೀರ ಅಂತ ಕರೀತಾರೆ. ಫಸ್ಟಿಗೆ ನಾನೊಂದು ಪ್ಯಾನ್ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾಯಿದ್ದೇನೆ. ನೀವು ಬೇಕಾದರೆ ಕಡಿಮೆ ತುಪ್ಪ ಸಹ ಯೂಸ್ ಮಾಡ್ಬೋದು. ಇದಕ್ಕೆ ತುಪ್ಪ ಮೇಯ್ನ್ ಬೇಕಾಗ್ತದೆ. ಕೆಲವರು ಎಣ್ಣೆಯಲ್ಲಿ ಸಹ ಮಾಡ್ತಾರೆ, ಅದಷ್ಟು ಟೇಸ್ಟ್ ಆಗೋದಿಲ್ಲ. ಫಸ್ಟಿಗೆ ನನಗೆ ತುಪ್ಪದಲ್ಲಿ ಗೋಡಂಬಿಯನ್ನು ಹುರಿದುಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಬಾದಾಮ್, ಪಿಸ್ತಾ ಅದನ್ನು ಸಹ ಚಿಕ್ಕದಾಗಿ ಪೀಸ್ ಮಾಡಿ ಫ್ರೈ ಮಾಡ್ಕೊಳ್ಬೋದು. ಗೋಡಂಬಿ ಕೆಂಪು ಬಣ್ಣ ಆಗುವವರೆಗೆ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ನಾನು ಒಣ ದ್ರಾಕ್ಷಿ ಸೇರಿಸ್ತಾ ಇದ್ದೇನೆ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಫ್ರೈ ಆಗಿದೆ. ಇವಾಗ ಇದನ್ನು ನನಗೆ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ಇವಾಗ ನಾನು ಇದೇ ತುಪ್ಪಕ್ಕೆ 1 ಗ್ಲಾಸ್ ಅಳತೆ ಆಗುವಷ್ಟು ಬಾಂಬೆ ರವೆಯನ್ನು ಸೇರಿಸ್ತಾ ಇದ್ದೇನೆ. ಚಿರೋಟಿ ರವೆ ಅಂತ ಹೇಳ್ತಾರಲ್ಲ ಅದು. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಘಮ ಬರುವವರೆಗೆ ಫ್ರೈ ಮಾಡಬೇಕು. ಒಂದೊಳ್ಳೆ ಸ್ಮೆಲ್ ಬರ್ತದೆ. ನಾವೆಷ್ಟು ಫ್ರೈ ಮಾಡ್ತೇವೆ ಅಷ್ಟು ಒಳ್ಳೆಯದಾಗ್ತದೆ ಕ್ಷೀರ. ಇದಕ್ಕೆ ನಾನು 2 ಲವಂಗ ಸೇರಿಸ್ತಾ ಇದ್ದೇನೆ. ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು. ಇದು ಫ್ಲೇವರಿಗೋಸ್ಕರ ಸೇರಿಸ್ತಾ ಇದ್ದೇನೆ. ಇವಾಗ ಫ್ರೈ ಆಗಿದೆ. ನಾನಿಲ್ಲಿ 1 ಲೋಟ ರವೆಗೆ 3 ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ತಾ ಇದ್ದೇನೆ. ನಾವು ಯಾವಾಗಲೂ ಬಿಸಿ ನೀರನ್ನೇ ಸೇರಿಸಬೇಕು. ತಣ್ಣೀರು ಹಾಕಿದರೆ ರವೆ ಗಂಟು ಗಂಟಾಗ್ತದೆ. ಅದಕ್ಕೆ ಯಾವಾಗಲೂ ಬಿಸಿ ನೀರು ಸೇರಿಸಬೇಕು. ಇವಾಗ ಇದಕ್ಕೆ ಸ್ವಲ್ಪ ನಾನು ಫುಡ್ ಕಲರ್ ಸೇರಿಸ್ತಾ ಇದ್ದೇನೆ. ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ನಾನು ವೀಡಿಯೋಕ್ಕೋಸ್ಕರ ಕಲರ್ ಬರಲಿಕ್ಕೋಸ್ಕರ ಫುಡ್ ಕಲರ್ ಸೇರಿಸ್ತಾ ಇದ್ದೇನೆ. ನೀವು ಕೇಸರಿ ಸೇರಿಸ್ಬೋದು. ಕೇಸರಿನ ಹಾಲಲ್ಲಿ ನೆನೆಸಿಟ್ಟು ಆಮೇಲೆ ಇದಕ್ಕೆ ಸೇರಿಸಿದ್ರೆ ಆಯಿತು. ಆವಾಗ ಒಳ್ಳೆ ಕೇಸರಿ ಕಲರ್ ಬರ್ತದೆ. ನೋಡಿ, ಗಂಟಿಲ್ಲದ ಥರ ಆಗಿದೆ. ಬಿಸಿನೀರು ಸೇರಿಸೋದ್ರಿಂದ ಇಷ್ಟು ಬೇಗ ಇದು ಬೇಯ್ದಿದೆ. ತಣ್ಣೀರು ಸೇರಿಸಿದ್ರೆ ಇದು ಗಂಟು ಗಂಟಾಗ್ತದೆ. ಇವಾಗ ನಾನು ಸಕ್ಕರೆ ಸೇರಿಸ್ತಾ ಇದ್ದೇನೆ. ನಾನು 1 ಗ್ಲಾಸ್ ರವೆಗೆ 3/4 ಕಪ್ ಆಗುವಷ್ಟು ಸಕ್ಕರೆ ಸೇರಿಸ್ತಾ ಇದ್ದೇನೆ. ನೀವು ಬೇಕಿದ್ದರೆ ಸಮ ಪ್ರಮಾಣದಲ್ಲಿ ಸೇರಿಸ್ಬೋದು. ಸ್ವೀಟ್ ಜಾಸ್ತಿ ಇಷ್ಟಪಡ್ತಿದ್ರೆ 1/4 ಲೋಟದಷ್ಟು ಸಹ ಸೇರಿಸ್ಬೋದು. ನೋಡಿ, ಇವಾಗ ಸಕ್ಕರೆ ಸೇರಿಸಿದ ಕೂಡಲೇ ಬ್ಯಾಟ್ರಿ ನೀರಾಗ್ತಾ ಇದೆ. ಕೇಸರಿ ಬಾತ್ ಗಟ್ಟಿ ಆಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲದ್ರೆ ತಳ ಹಿಡಿತದೆ. ಕೈ ಆಡಿಸ್ತಾನೇ ಇರಬೇಕು. ನಾನ್ ಸ್ಟಿಕ್ ಪಾತ್ರದಲ್ಲಿ ಮಾಡ್ಬೋದು ಬೇಕಿದ್ದರೆ. ನಾನ್ ಸ್ಟಿಕ್ ಪಾತ್ರದಲ್ಲಿ ಮಾಡಿದರೆ ತುಂಬ ಸುಲಭದಲ್ಲಿ ಮಾಡ್ಬೋದು. ಹಾಗೆ ಪಾತ್ರ ವಾಶ್ ಮಾಡಲಿಕ್ಕೆ ಕೂಡ ತುಂಬ ಈಸಿ. ಇವಾಗ ನಾನು ಇದಕ್ಕೆ ಕುಟ್ಟಿ ಪುಡಿ ಮಾಡಿಟ್ಟಂತಹ ಏಲಕ್ಕಿಯನ್ನು ಸೇರಿಸ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೇನೆ. ಕ್ಷೀರಕ್ಕೆ ಎಷ್ಟು ತುಪ್ಪ ಹಾಕ್ತೇವೆ ಅಷ್ಟು ಚೆನ್ನಾಗಿ ಆಗ್ತದೆ. ಕೆಲವರು ಎಣ್ಣೆಯಲ್ಲಿ ಸಹ ಮಾಡ್ತಾರೆ, ಅದೆಷ್ಟು ಟೇಸ್ಟ್ ಆಗೋದಿಲ್ಲ. ಬೇಕಿದ್ದರೆ ನೀವು ಒಂದು ಸಲ ಮಾಡಿ ನೋಡಿ. ಕೆಲವರು ಡಾಲ್ಡಾ ಉಪಯೋಗಿಸಿ ಸಹ ಮಾಡ್ತಾರೆ. ಇವಾಗ ಫ್ರೈ ಮಾಡಿಟ್ಟಂತಹ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೇನೆ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ನೋಡ್ತಿರ್ಬೋದು ನೀವು ಎಷ್ಟು ಚೆಂದ ಬಂದಿದೆ ಅಂತ. ಇಷ್ಟಾದರೆ ಸಾಕು. ಈಗ ಸ್ಟವ್ ಆಫ್ ಮಾಡುವ. ಇದು ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಆಗ್ತದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೀವು ಸಹ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.